ಸ್ಟಾರ್ಟ್ ಮಾಡಿ. ಓಂ ಶಾಂತಿ. ನನ್ನ ಈ ಶರೀರದ ಹೆಸರು ಸರ್ವಮಂಗಳ ಅಂತ. ನಾನು ಜ್ಞಾನಕ್ಕೆ ಬಂದು 10 ವರ್ಷ ಆಯಿತು. ಈ ಪವಿತ್ರ ಪರಮಾತ್ಮ ನನ್ನನ್ನು ಆತ್ಮ ಅಂತ ಪರಿಚಯ ಮಾಡಿಕೊಟ್ರು. ಆತ್ಮ ಮತ್ತು ಪರಮಾತ್ಮನ ಪರಿಚಯ ಆದಾಗಿಂದ ನಾನು ಹೆಂಗಿದ್ದೀನಿ ಅಂದರೆ ತುಂಬ ಜೀವನದಲ್ಲಿ ತುಂಬ ಸಂತೋಷವಾಗಿದ್ದೀನಿ. ಎಷ್ಟು ಸಂತೋಷ ಅಂದರೆ ನನಗೆ ಸಿಕ್ಕಿರೋಂಥ ಸಂತೋಷ, ಆನಂದ ಈ ಪ್ರಪಂಚದಲ್ಲಿ ಯಾರಿಗೂ ಸಿಕ್ಕಿಲ್ಲ ಅನ್ನೋಷ್ಟು, ಎಲ್ಲರಿಗೂ ಸಿಗಲಿ ಅಪ್ಪ, ಅಷ್ಟು ಸಂತೋಷವಾಗಿದ್ದೀನಿ. ಮತ್ತು ಅದ್ರ ಮೂಲಕ ನಾನು ಹೇಳೋದಂದ್ರೆ ಜಗತ್ತಿನ ಪ್ರತಿಯೊಂದು ನನ್ನ ಎಲ್ಲ ಸಹೋದರ ಸಹೋದರಿಯರು ಕೂಡ ಈ ಅನುಭವವನ್ನು ಮಾಡಲೇಬೇಕು. ಪರಮಾತ್ಮ ಅಂದರೆ ನಾವೇನು ಮಾಡ್ತಾಯಿದ್ರಿ, ಗುಡಿ ಗೋಪುರಗಳಲ್ಲಿ ಹುಡುಕ್ತಾ ಇದ್ರಿ, ಆದರೆ ಸ್ವಯಂ ಭಗವಂತ ನಮ್ಮನ್ನೇ ಹುಡ್ಕೊಂಬಂದಿದ್ದಾರೆ ಅನ್ನೋಷ್ಟು ನಮಗೆ ಗೊತ್ತಾಗಲೇ ಇಲ್ಲ. ಯಾವಾಗ ತಾನೇ ಬಂದು ಪರಮಾತ್ಮ ನಮಗೆ ಬ್ರಹ್ಮಕುಮಾರಿ ಅಕ್ಕಂದ್ರ ಮೂಲಕ ಜ್ಞಾನ ಕೊಟ್ಟರು, ಆವಾಗ ನಮಗೆ ಗೊತ್ತಾಯಿತು, ಇವ್ರ ಮೂಲಕ ಪರಮಾತ್ಮ ಬಂದಿದ್ದಾನೆ ಅಂತ. ಆಮೇಲೆ ನಾವು ನಮ್ಮ ಜೀವನದಲ್ಲಿ ಅನುಭವ ಮಾಡ್ತಾ ಹೋದ್ವಿ. ನಾನು 5 ವರ್ಷ ಆದ ನಂತರ ಈ ಒಂದು ಪವಿತ್ರವಾದ ಭೂಮಿ ಮಧುಬನಕ್ಕೆ ಬರ್ತಕ್ಕಂಥ ಒಂದು ಅವಕಾಶವನ್ನು ಭಗವಂತ ನನಗೆ ಮಾಡಿಕೊಟ್ರು. ನಾನು ಬಂದಾಗ 5 ವರ್ಷ ಆದ ನಂತರ ಬಂದಾಗ ನನಗೆ ಎಂಥ ಸೌಭಾಗ್ಯ ಸಿಕ್ತು ಅಂದರೆ, ಈ ಭೂಮಿ ಮೇಲೆ ಸ್ವರ್ಗನೇ ನೋಡಿದಷ್ಟು ಸಂತೋಷ. ನಿಜವಾಗ್ಲೂ ಹೇಳಬೇಕಂದ್ರೆ ಇದು ಸ್ವರ್ಗನೇ. ಇದು ಸ್ವರ್ಗದಲ್ಲಿ ಪರಿಸ್ಥಿತಿಗಳು, ಎಲ್ಲ ಪರಿಸ್ಥಿತಿಗಳು ಓಡಾಡ್ತಾ ಇದ್ದಾರೆ. ನಿಶ್ಶಬ್ದತೆ ಅಂದರೆ ಸಾವಿರಾರು ಜನ, ಲಕ್ಷ ಪರಿಸ್ಥಿತಿ ಅಂದ್ರೇನು? ಪರಿಸ್ಥಿತ ದೇವತೆಗಳು, ಸೂಕ್ಷ್ಮ ದೇವತೆಗಳು. ಎಲ್ಲರೂ ಹೇಳ್ತಿರಲ್ಲ ಲೌಕಿಕದಲ್ಲಿ ಅಶ್ವಿನಿ ದೇವತೆಗಳಂತ, ಆ ಅಶ್ವಿನಿ ದೇವತೆಗಳೇ ಪರಿಸ್ಥಿತ ದೇವತೆಗಳಾಗಿ ಬಂದಿರ್ತಾರೆ. ಇಷ್ಟು ಸಾವಿರಾರು ಜನ, ಲಕ್ಷಾಂತರ ಜನ ಸೇರೋಂಥ ಒಂದು ಸ್ಥಾನದಲ್ಲಿ ಎಷ್ಟು ನಿಶ್ಶಬ್ದತೆ ಅಂದರೆ ಒಂದು ಸೂಜಿ ಹಾಕಿದರೂ ಕೂಡ ಕೇಳಿಸುತ್ತೆ, ಅಷ್ಟು ನಿಶ್ಶಬ್ದವಾಗಿರುತ್ತೆ. ಅಂತಹ ಒಂದು ಶುದ್ಧತೆ ಮತ್ತು ಪವಿತ್ರತೆ, ಅಪಾರವಾದ ಶಕ್ತಿ, ಇಲ್ಲಿನ ಸಹೋದರಾತ್ಮರ ಪ್ರೀತಿ, ಪರಮಾತ್ಮನ ಈ ಒಂದು ಶಕ್ತಿಯ ವಾತಾವರಣ ಈ ಪ್ರಪಂಚದಲ್ಲಿ ಎಲ್ಲೂ ಕೂಡ ಬೇರೆ ಕಡೆ ಸಿಗಲಿಕ್ಕೆ ಚಾನ್ಸ್ ಇಲ್ಲ. ಮತ್ತು ಇನ್ನೊಂದು ವಿಶೇಷತೆ ಏನಂದರೆ, ಇಡೀ ವಿಶ್ವದಲ್ಲಿ ನೀವು ಎಲ್ಲೇ ಏನೇ ಪುಣ್ಯ ಮಾಡಿದರೂ ಕೂಡ ಇಲ್ಲಿನ ಒಂದು ರಾತ್ರಿ ನಾವು ಈ ಸ್ಥಳದಲ್ಲಿ ಇರೋದ್ರಿಂದ ಸಾವಿರಾರು ಹಸು ದಾನ ಮಾಡಿದಷ್ಟು ಪುಣ್ಯ ಸಿಗುತ್ತಂತೆ. ಹಂಗಾಗಿ ನಾವು ಒಂದು ರಾತ್ರಿ ಈ ಸ್ಥಳದಲ್ಲಿ ಉಳ್ಕೊಂಡು ಹೋಗೋದ್ರಿಂದ ನಾವ್ಯಾರು ಸಾವಿರಾರು ಹಸು ದಾನ ಮಾಡಲಿಕ್ಕಾಗಲ್ಲ. ಒಂದು ರಾತ್ರಿ ಈ ಸ್ಥಳದಲ್ಲಿ ಉಳ್ಕೊಂಡು ಹೋದರೆ ಸಾವಿರಾರು ಹಸು ದಾನ ಮಾಡಿದಷ್ಟು ಪುಣ್ಯ ಒಂದು ರಾತ್ರಿಗೆ ಸಿಗುತ್ತೆ. ಇದು ನಿಜ ಕೂಡ. ಮತ್ತು ನನಗಿಲ್ಲಿ ಬಂದ ಮೇಲೆ, ಈ ಜ್ಞಾನದಲ್ಲಿ ಬಂದ ಮೇಲೆ ನನಗೆ ತುಂಬ ಅಸ್ತಮ ಇತ್ತು. ನಾನು ತುಂಬ ವರ್ಷಗಳಿಂದ ಈ ಕಾಯಿಲೆನ ಫೇಸ್ ಮಾಡ್ತಿದ್ದೆ. ಭಗವಂತನ ಮಗು ಆದಮೇಲೆ ಭಗವಂತ ನನಗೆ ಯೋಗದ ಮೂಲಕ ನನಗೆ ಆ ಕಾಯಿಲೆನೂ ಕೂಡ ವಾಸಿ ಮಾಡಿದರು. ದೇಹದಲ್ಲಿ ಇನ್ನೂ ಬೇರೆ ಬೇರೆ ರೀತಿಯಾದ ಕಾಯಿಲೆಗಳೆಲ್ಲ ಇತ್ತು, ಅದನ್ನೆಲ್ಲ ಕೂಡ ಭಗವಂತ ನನಗೆ ಯೋಗದಲ್ಲೇ ತೀರಿಸ್ಬಿಟ್ರು. ಅದಾದಮೇಲೆ ಪವಿತ್ರವಾಗಿ ಭೂಮಿಗೆ ನಾನಿದು 4ನೇ ಸರ್ತಿ ಬರ್ತಾಯಿದ್ದೀನಿ ಮಧುಬನಕ್ಕೆ. ಇಲ್ಲಿ ಏನು ಸಿಗುತ್ತೆ ಅಂತ ಕೇಳಬೇಡಿ, ಎಲ್ಲ ಸಿಗುತ್ತೆ. ಎಲ್ಲ ಆತ್ಮರು ಬನ್ನಿ, ಪರಮಾತ್ಮನ ಪ್ರೀತಿಯನ್ನು ಪಡ್ಕೊಳ್ಳಿ, ಪಾಲನೆ ಪಡ್ಕೊಳ್ಳಿ. ಎಲ್ಲರ ಪಾಲನೆ ಸಿಗ್ಬೋದು, ಆದರೆ ಭಗವಂತನ ಪಾಲನೆ ಸಿಗೋದು ಮಾತ್ರ ಕೇವಲ ಪುಣ್ಯಾತ್ಮರಿಗೆ ಮಾತ್ರ. ಅಂಥ ಪುಣ್ಯಾತ್ಮರು ಈ ಪ್ರಪಂಚದ ಎಲ್ಲ ಸಹೋದರ ಆತ್ಮರು ಆಗಲೇಬೇಕು. ನೀವು ಆಗ್ತೀರಾ ಅಂತ ನಂಬಿದ್ದೀನಿ. ಎಲ್ಲರೂ ಬನ್ನಿ, ಪರಮಾತ್ಮನ ಪ್ರೀತಿಯನ್ನು ಪಡ್ಕೊಳ್ಳಿ. ಇದು ಎಲ್ಲಿ ಸಿಗುತ್ತೆ ಅಂದರೆ ಪ್ರತಿಯೊಂದು ಕಡೆ ಕೂಡ ಬ್ರಹ್ಮಕುಮಾರಿ ಸೆಂಟರ್ಸ್ ಅಂತ ಇರುತ್ತೆ. ಎಲ್ಲರೂ ಹೋಗಿ ಆ ಅಕ್ಕಂದ್ರ ಮೂಲಕ ನೀವು ಪಾಲನೆ ತಗೊಳ್ಳಿ. ನಿಮ್ಮ ಹತ್ರ ಅಕ್ಕಂದ್ರನ್ನ ಪರಮಾತ್ಮ ಇಟ್ಟಿರ್ತಾರೆ. ಅವ್ರ ಹತ್ರ ನೀವು ಜ್ಞಾನ ಪಡ್ಕೊಂಡು ಪರಮಾತ್ಮನ ಮಕ್ಕಳಾಗಿ ನಿಮಗೆ ಬಂದಿರತಕ್ಕಂತಹ ಕಾಯಿಲೆ, ಕಷ್ಟ, ನಷ್ಟ, ಅನಾರೋಗ್ಯ, ಅಶಾಂತಿ ಎಲ್ಲವನ್ನೂ ಕೂಡ ನೀವು 1 ರೂಪಾಯಿ ಖರ್ಚಿಲ್ಲದೆ ಇದರಲ್ಲಿ ನೀವು ಕಳ್ಕೋಬೋದು. ಸ್ವಯಂ ಭಗವಂತನೇ ಬಂದಿದ್ದಾನೆ, ಅದನ್ನು ಗುರುತಿಸಿ ನೀವು ಕೂಡ ಮಹಾನ್ ಆತ್ಮರಾಗಲಿ. ಇದರ ಮೂಲಕ ನಾನು ಈ 2 ಮಾತುಗಳನ್ನು ಮುಗಿಸ್ತೇನೆ. ಓಂ ಶಾಂತಿ.